ಕಸದ ಮೋಡ, ಕರಣಜೀತ್ ಕೌರ್ ಅವರಿಂದ. ಚೀಕು ತನ್ನ ಸ್ನೇಹಿತರಲ್ಲಿ ಅತ್ಯಂತ ದುಃಖಿತ ಹುಡುಗಿಯಾಗಿದ್ದಳು. ಖಂಡಿತವಾಗಿಯೂ ತನ್ನ ತರಗತಿಯಲ್ಲಿ ಅವಳು ಅತ್ಯಂತ ದುಃಖಿತ ಹುಡುಗಿ. ಅವಳು ಬಹುಶಃ ವಿಶ್ವದಲ್ಲೇ ಅತ್ಯಂತ ದುಃಖಿತ ಹುಡುಗಿ. ಸ್ನೇಹಿತರೆ, ಚೀಕುಗೆ ಸ್ನೇಹಿತರಿರಲೇ ಇಲ್ಲ. ಚೀಕು ಜೊತೆ ಆಡಲು ಯಾರೂ ಬಯಸುತ್ತಿರಲಿಲ್ಲ. ಏಕೆಂದರೆ ಅವಳ ತಲೆ ಮೇಲೆ ಒಂದು ಮೋಡ ನೇತಾಡುತ್ತಿತ್ತು. ಕಸದ ಒಂದು ಮೋಡ. ಕಿತ್ತಳೆ ಸಿಪ್ಪೆಗಳು ಮತ್ತು ಬಿಸ್ಕೆಟ್ ಪ್ಯಾಕೆಟ್ಗಳು, ಮುರಿದ ಆಟಿಕೆಗಳು ಮತ್ತು ಪೆನ್ಸಿಲ್ ಮೊನೆ ಮಾಡಿದ ಕಸ, ತಿರುಚಿದ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಚೀಲಗಳು, ಇವೆಲ್ಲವುಗಳ ಸುತ್ತ ಗುಯಿ ಎನ್ನುವ ನೊಣಗಳು. ತಲೆ ಮೇಲೆ ಕಸದ ಮೋಡ ನೇತಾಡುತ್ತಿದ್ದ ಹುಡುಗಿಯೊಡನೆ ಆಟವಾಡಲು ಯಾರೂ ಬಯಸುತ್ತಿರಲಿಲ್ಲ. ಕೊಳೆತ ಬಾಳೆಹಣ್ಣಿನ ಸಿಪ್ಪೆ ನಿಮ್ಮ ತಲೆ ಮೇಲೆ ಬಿದ್ದರೆ ಥೂ. ಚೀಕು ಮತ್ಯಾವತ್ತೂ ಕಣ್ಣ ಮುಚ್ಚಾಲೆ ಆಡಲು ಸಾಧ್ಯವಿರಲಿಲ್ಲ. ಮೋಡದಿಂದಾಗಿ ಅವಳೆಲ್ಲಿದ್ದಾಳೆ ಅಂತ ಪ್ರತಿ ಬಾರಿಯೂ ತಿಳಿದು ಬಿಡುತ್ತಿತ್ತು. ನಾವು ಜೊತೆಗೆ ಶಾಲೆಗೆ ಹೋಗೋಣ, ಅವಳು ಸೋನಾಗೆ ಹೇಳಿದಳು. ಸೋನಾ ವಿರುದ್ಧ ದಿಕ್ಕಿನಲ್ಲಿ ಓಡಿ ಹೋದಳು. ನಾನಿನ್ನ ಪೆನ್ಸಿಲ್ ಮೆಂಡರನ್ನ ತೆಗೆದುಕೊಳ್ಳಲೇ, ಅವಳು ಸ್ವೀಟಿಯನ್ನ ಕೇಳಿದಳು. ಸ್ವೀಟಿ ಮುಖ ತಿರುಗಿಸಿ ತನ್ನ ಜಾಗ ಬದಲಾಯಿಸಿ ಆಶಾಳ ಜೊತೆ ಕುಳಿತುಕೊಂಡಳು. ಚೀಕು ಊಟವನ್ನು ಒಬ್ಬಳೇ ಮಾಡಬೇಕಾಗಿತ್ತು. ತನ್ನ ಅಮ್ಮನ ಮಾತನ್ನು ಕೇಳಬೇಕಿತ್ತು ಎಂದು ಚೀಕುಗೆ ತಿಳಿಯಿತು. ಎಲ್ಲೆಂದರಲ್ಲಿ ಕಸ ಎಸೆಯಬೇಡ ಎಂದು ಅಮ್ಮ ಅವಳಿಗೆ ಯಾವಾಗ್ಲೂ ಹೇಳುತ್ತಿದ್ದಳು. ಬಾಳೆಹಣ್ಣಿನ ಸಿಪ್ಪೆಯನ್ನು ರಸ್ತೆಗೆ ಎಸೆಯಬೇಡ, ಖಾಲಿ ಬಿಸ್ಕೆಟ್ ಪ್ಯಾಕೆಟ್ ಅನ್ನು ಕಸದ ಬುಟ್ಟಿಯಲ್ಲಿ ಎಸೆ. ಆದರೆ ಚೀಕು ಯಾವತ್ತೂ ಕೇಳಲಿಲ್ಲ. ಅವಳು ನಕ್ಕು ಕಸವನ್ನು ಎಸೆಯುತ್ತಲೇ ಇದ್ದಳು. ಒಂದು ದಿನ ಅಮ್ಮನಿಗೆ ತುಂಬಾ ಕೋಪ ಬಂತು. ಶೀಘ್ರದಲ್ಲೇ ಎಲ್ಲ ಕಸವು ನಿನ್ನ ಹಿಂದೆ ಬರಲು ಪ್ರಾರಂಭಿಸುತ್ತದೆ, ಅವಳು ಹೇಳಿದಳು. ಚೀಕು ಸುಮ್ಮನೆ ನಕ್ಕಳು. ಮರುದಿನ ಬೆಳಿಗ್ಗೆ ಚೀಕು ಎದ್ದಾಗ ಒಂದು ದುರ್ವಾಸನೆ ಬಂತು ಮತ್ತು ಗುಯ್ ಎನ್ನುವ ನೊಣಗಳ ಶಬ್ದ ಕೇಳಿತು. ಕಸದ ಮೋಡ ಅವಳ ತಲೆಯ ಮೇಲೆ ತೂಗಾಡುತ್ತಿತ್ತು. ಅಮ್ಮನ ಮಾತುಗಳು ನಿಜವಾಗಿದ್ದವು. ಆಮೇಲೆ ಚೀಕುಗೆ ನಗಲು ಸಾಧ್ಯವಾಗಲಿಲ್ಲ. ಚೀಕು ಓಡಿ ಹೋಗಲು ಪ್ರಯತ್ನಿಸಿದಳು. ಆದರೆ ಕಸದ ಮೋಡ ಅವಳನ್ನು ಎಲ್ಲೆಡೆ ಹಿಂಬಾಲಿಸಿತು. ಚೀಕು ಮೋಡವನ್ನು ಗುಡಿಸಲು ಪೊರಕೆಯನ್ನು ತೆಗೆದುಕೊಂಡಳು. ಆದರೆ ಕಸವನ್ನು ಗುಡಿಸಿ ಹಾಕಲಾಗಲಿಲ್ಲ. ಚೀಕು ಎಲ್ಲವನ್ನೂ ಪ್ರಯತ್ನಿಸಿದಳು. ಅವಳು ಕಿರುಚುತ್ತಾ ಮೋಡವನ್ನು ಹೊರಟು ಹೋಗಲು ಹೇಳಿದಳು. ಅವಳು ಮೋಡವನ್ನು ಕಸದ ಬುಟ್ಟಿಗೆ ಎಸೆಯಲು ಸಹ ಪ್ರಯತ್ನಿಸಿದಳು. ಆದರೆ ಕಸದ ಮೋಡವು ಹೋಗಲೇ ಇಲ್ಲ. ಆದ್ದರಿಂದ ಚೀಕು ತುಂಬಾ ಅಸಂತೋಷಗೊಂಡಳು. ಆಗ ಏನೋ ಆಯಿತು. ಬಾಲ ಬಾಳೆಹಣ್ಣಿನ ಸಿಪ್ಪೆಯನ್ನು ರಸ್ತೆಗೆ ಎಸೆಯುವುದನ್ನು ಚೀಕು ನೋಡಿದಳು. ಚೀಕು ಕಿರಿಕಿರಿಗೊಂಡಳು. ಅವಳ ತಲೆಯ ಮೇಲಿರುವ ಮೋಡ ಅವನಿಗೆ ಕಾಣುತ್ತಿರಲಿಲ್ಲವೇ? ಓಹ್, ಪೆದ್ದ ಹುಡುಗ, ಅವಳು ಕೂಗಿದಳು. ಸಿಪ್ಪೆಯನ್ನು ರಸ್ತೆಗೆ ಎಸೆಯಬೇಡ, ಯಾರಾದ್ರೂ ಜಾರಿ ಬೀಳುತ್ತಾರೆ. ಕಸದ ಮೋಡಕ್ಕೆ ಹೆದರಿದ ಬಾಲ ಸಿಪ್ಪೆಯನ್ನು ಕಸದ ಬುಟ್ಟಿಯಲ್ಲಿ ಎಸೆದ. ಮರುದಿನ ಕಸದ ಮೋಡವು ಚಿಕ್ಕದಾಗಿತ್ತು. ಅದು ಹೇಗಾಯಿತು? ಚೀಕು ಆಶ್ಚರ್ಯಪಟ್ಟಳು.
ನಂತರ ರೀಮಾ ಆಂಟಿ ಪ್ಲಾಸ್ಟಿಕ್ ಚೀಲಗಳನ್ನು ಎಸೆಯುತ್ತಿರುವುದನ್ನು ಚೀಕು ನೋಡಿದಳು. ಆಂಟಿ, ಚೀಕು ಹೇಳಿದಳು, ದಯವಿಟ್ಟು ಈ ಚೀಲಗಳನ್ನು ತೆಗೆದುಕೊಂಡು ಅವುಗಳನ್ನು ಮರುಬಳಕೆ ಮಾಡಿ. ರೀಮಾ ಆಂಟಿ ಚೀಲಗಳನ್ನು ಎತ್ತಿಕೊಂಡು ಹೊರಟು ಹೋದರು. ಮರುದಿನ ಚೀಕುಗೆ ಎಚ್ಚರವಾದಾಗ ಮೋಡವು ತುಂಬಾ ಚಿಕ್ಕದಾಗಿತ್ತು. ಚೀಕು ಮುಗುಳ್ನಕ್ಕಳು. ತಾನು ಏನು ಮಾಡಬೇಕೆಂದು ಅವಳಿಗೆ ಗೊತ್ತಾಗಿತ್ತು. ಯಾರಾದ್ರೂ ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಪೆನ್ಸಿಲ್ ಮೊನೆ ಮಾಡಿದ ಕಸವನ್ನು ಎಸೆದಾಗ ಚೀಕು ಅವರನ್ನು ತಡೆದಳು. ಅವಳು ಪ್ರತಿ ತಿರುಚಿದ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಂಡು ಅದನ್ನು ಕಸದ ಬುಟ್ಟಿಯಲ್ಲಿ ಹಾಕಿದಳು. ಗ್ರಾಮವು ದಿನೇ ದಿನೇ ಸ್ವಚ್ಛವಾಯಿತು ಮತ್ತು ಚೀಕುಳ ಮೋಡವು ಚಿಕ್ಕದಾಗುತ್ತಾ ಹೋಯಿತು. ಮತ್ತು ಒಂದು ದಿನ ಅದು ಮಾಯವಾಯಿತು. ಸಂಪೂರ್ಣವಾಗಿ ಮಾಯವಾಯಿತು. ಚೀಕು ಈಗ ಬಹುಶಃ ವಿಶ್ವದಲ್ಲೇ ಅತ್ಯಂತ ಸಂತೋಷದ ಹುಡುಗಿ. ಚೀಕು ಮತ್ತೆ ಯಾವತ್ತೂ ಎಲ್ಲೆಂದರಲ್ಲಿ ಕಸ ಹರಡಲಿಲ್ಲ. ರಹಸ್ಯವಾಗಿ ಅವಳು ಸ್ವಚ್ಛವಾದ ಹಳ್ಳಿಯಲ್ಲಿ ವಾಸಿಸುವುದನ್ನು ಇಷ್ಟಪಡುತ್ತಿದ್ದಳು. ಆದರೆ ಯಾವತ್ತೋ ಒಂದು ದಿನ ಕಸದ ಮೋಡ ಮರಳಿ ಬರುತ್ತದೆ ಎಂದು ಅವಳು ಹೆದರುತ್ತಿದ್ದಳು. ಯಾರಿಗೊತ್ತು? ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.